PCODಗೆ ಹೆರಿಡಿಟಿ ಕಾರಣ ಆಗುತ್ತಾ? ಕಾರಣ ಆಗೋದಾದ್ರೆ ಯಾವ ರೀತಿ ಕಾರಣ? ಡೆಫಿನೆಟ್ಲಿ ಕಾರಣ ಆಗುತ್ತೆ. ಬಿಕಾಸ್ ಏನಾಗುತ್ತೆ, ಈಗ ನೀವು ಕೆಲವೊಂದು ಶುಗರು, BP ಇವೆಲ್ಲನೂ ಕಂಡೀಷನ್ಸ್ಗಳು ಹೆಣ್ಮಕ್ಳಲ್ಲಾಗಲಿ ಗಂಡು ಮಕ್ಕಳಲ್ಲಾಗಲಿ ಯಾರಾಗಲಾದರೂ ಪೇರೆಂಟ್ಸಿಂದ ಅದು ಬಳುವಳಿಯಾಗಿ ಬರಲಿಕ್ಕೆ ಅವಕಾಶ ಇದ್ದಿರುತ್ತೆ. ಬಿಕಾಸ್ ಜೆನೆಟಿಕ್ ಪಾಸಿಂಗ್ ಆನ್ ಇರುತ್ತೆ. ಈಕ್ವಲಿ ಈಗ PCOD ಅನ್ನೋದು ಕೂಡ ಹೆರಿಡೇಟ್ರಿ ಆಗಿ, ಯಾಕಂದರೆ ಒಂದು ಮನೆಯಲ್ಲಿ ಈಗ ಒಂದು ಸಿಬ್ಲಿಂಗಿಗಿದೆ ಅಥವಾ ಮದರ್ಗಿದೆ ಅಂದಾಗ ಮತ್ತು ಏನಾಗುತ್ತೆ, ಇವೆಂಚುವಲಿ ಅದೇ ಒಂದು ರೀತಿಯಾದಂಥ ಪಾಸಿಬಿಲಿಟೀಸು ನೆಕ್ಸ್ಟ್ ಆಫ್ಸ್ಪ್ರಿಂಗ್ ಅಥವಾ ಸಿಬ್ಲಿಂಗಿಗೆ ಇರೋ ಚಾನ್ಸಸ್ ಇದ್ದೇ ಇರುತ್ತೆ. ಯಾವ ರೀತಿ ಅಂದರೆ ಇಟ್ಸ್ ಬಿಕಾಸ್ ಶಿ ಕ್ಯಾರೀಸ್ ಅ ಡಾಮಿನೆಂಟ್ ಜೀನ್ಸು. ಹಾಗಿದ್ದಾಗ ಡೆಫಿನೆಟ್ಲಿ ಅದೇನು ಪಾಸಿಬಿಲಿಟಿ, ಹೆರಿಡೇಟ್ರಿ ಪಾಸಿಬಿಲಿಟೀಸ್ ಆರ್ ಡೆಫಿನೆಟ್ಲಿ ಇದೆ. ಬಟ್ ಇತ್ತೀಚಿನ ದಿನದಲ್ಲಿ ಏನಾಗ್ತಾ ಇದೆ, ಯಾವರಲ್ಲಿ ಹೆರಿಡೇಟ್ರಿ ಇಲ್ಲ ಅವರಲ್ಲೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಈ ಸಮಸ್ಯೆ ಅನ್ನೋದು ಕಾಮನ್ಲಿ ಕಂಡು ಬರ್ತಾ ಇದೆ. ಬಿಕಾಸ್ ಲೈಫ್ ಸ್ಟೈಲ್ ಅಥವಾ ಜೀವನ ಶೈಲಿ ಏನಿದೆ ಅದರಲ್ಲಿ ತುಂಬ ರೀತಿಯಾದಂಥ ಎರರ್ಸ್ ಇದೆ, ಸ್ಟ್ರೆಸ್ ಫ್ಯಾಕ್ಟರ್ಸ್ ಜಾಸ್ತಿ ಇದೆ, ನಿದ್ರೆಯ ವೇರಿಯೇಷನ್ಸ್ ಇದೆ. ಆ ಥರ ಇದ್ದಾಗ ಯಾವುದೇ ರೀತಿ ಆ್ಯಕ್ಟಿವಿಟೀಸ್ ಇಲ್ಲ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಜಾಸ್ತಿ ಇದೆ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಲಿಕ್ಕೆ ಜಾಸ್ತಿ ಅವಕಾಶಗಳಿದೆ. ಅದರ ಜೊತೆಗೆ ಥೈರಾಯ್ಡ್ ಸಮಸ್ಯೆಗಳು ತುಂಬ ಕಾಮನ್ನಾಗಿ ಕಂಡು ಬರ್ತಿದ್ದಾಗ ಥೈರಾಯ್ಡ್ನ ಡಿಸ್ಫಂಕ್ಷನಾಲಿಟಿ ಕೂಡ ಏನಾಗುತ್ತೆ, ಮೆನ್ಸ್ಟ್ರುವಲ್ ಹಾರ್ಮೋನ್ಸ್ಗಳ ಕೆಲಸದಲ್ಲಿ ತೊಂದರೆ ಆಗೋದಕ್ಕೆ ಅವಕಾಶ ಆಗುತ್ತೆ. ಅದರಿಂದನೂ ಕೂಡ ನಿಮಗೆ PCOD ಅನ್ನುವಂಥ ಸಮಸ್ಯೆ ಕಾಮನ್ಲಿ ಕಂಡು ಬರ್ತಾ ಇದೆ. ಲೈಫ್ ಸ್ಟೈಲ್ ಕೂಡ ಪ್ರಮುಖ ಕಾರಣ ಅಂತ ಹೇಳಿದ್ರಿ PCODಗೆ. ಏನೆಲ್ಲ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಮಾಡ್ಕೊಂಡ್ರೆ ಈ PCODನ ನಾವು ತಡೆಗಟ್ಟಬಹುದು? ಬೇಸಿಕಲಿ ಹೆಂಗಿರುತ್ತೆ, ಈಗ ಫಿಸಿಕ್ಕು ಕೂಡ ತನ್ನದೇ ಆದಂಥ ಒಂದು ಕಾಂಟ್ರಿಬ್ಯೂಷನ್ ಅನ್ನೋದನ್ನು ಮೈಂಡಿಂದ ತಗೊಳ್ತಿರುತ್ತೆ. ಈಗ ನೀವು ಮೈಂಡಿಂದ 100% ಸ್ಟ್ರೆಸ್ಸಲ್ಲಿದ್ದೀರಾ, ಫಿಸಿಕ್ ಮಾತ್ರ ನೀವು ಆ್ಯಕ್ಟಿವಿಟಿ ಮಾಡ್ತೀರಾ, ವ್ಯಾಯಾಮ ಮಾಡ್ತೀರಾ, ಟೈಮ್ಗೆ ಊಟ ತಿಂಡಿ ಎಲ್ಲ ಫಾಲೋ ಮಾಡ್ತೀರಾ. ಬಟ್ ನಿಮ್ಮ ಮೈಂಡ್ ಮಾತ್ರ ಯಾವುದೋ ಒಂದು ರೀತಿಯಾದಂಥ ಸಸ್ಟೇನ್ ನೆಗೆಟಿವ್ ಎಮೋಷನ್ಸ್ ಜೊತೆ ಡೀಲ್ ಮಾಡ್ತಾ ಇದೆ. ನಿದ್ದೆ ಚೆನ್ನಾಗಿ ಮಾಡ್ತಿಲ್ಲ, ನೀವು 12+ ಅವರ್ಸ್ ನಿಮ್ಮದು ಬ್ರೈನ್ ಫ್ಯಾಗ್ ಆಗ್ತಾ ಇದೆ, ನೀವು ಓವರ್ ವರ್ಕ್ ಮಾಡ್ತಾ ಇದ್ದೀರಾ, ಕೂತ್ಕೊಂಡೇ ಇರ್ತಾ ಇದ್ದೀರಾ, ಯಾವುದೇ ರೀತಿಯಾದಂಥ ಫಿಸಿಕಲ್ ಆ್ಯಕ್ಟಿವಿಟಿ ಆಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಇವೆಂಚುವಲಿ ಏನಾಗುತ್ತೆ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಲಿಕ್ಕೆ ಕಾರಣ ಆಗುತ್ತೆ. ಬಿಕಾಸ್ ಬಾಡಿ ಮೆಟಬಾಲಿಸಮ್ ಏನಿದೆ ಓವರಾಲ್ ಆರೋಗ್ಯನ ಬ್ಯಾಲೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಆಗ್ತಿರುತ್ತೆ. ಯಾವಾಗ ಈ ಒಂದು ನಿದ್ರೆ ಪ್ಯಾಟರ್ನ್ ಸರಿ ಇಲ್ಲ, ನೀವು ರಾತ್ರಿ ಮಲಗದೆ ನೀವು ನೈಟ್ ಶಿಫ್ಟ್ಸ್ಗಳು ಜಾಸ್ತಿ ಮಾಡಿದಾಗ, ಡೇ ಎಲ್ಲ ನೀವು ಆ್ಯಕ್ಟಿವ್ ಇಲ್ಲದೆ ಮಲ್ಕೊಂಡಾಗ ಏನಾಗುತ್ತೆ, ಡೆಫಿನೆಟ್ಲಿ ನಿಮ್ಮ ಬಾಡಿಯಲ್ಲಿ ಎಂದು ಕೆಲವೊಂದು ಚೇಂಜಸ್, ಫಿಸಿಯಲಾಜಿಕಲ್ ಕ್ಲಾಕ್ ಅನ್ನೋದು ವೇರಿಯೇಷನ್ ಆಗುತ್ತೆ, ಸರ್ಕ್ಯಾಡಿಯನ್ ರಿದಮ್ ವೇರಿಯೇಷನ್ ಆಗುತ್ತೆ. ಹಾಗಾದಾಗ ಒಂದು ಹಾರ್ಮೋನಲ್ ಏನು ಪ್ಯಾನಲ್ ಇರುತ್ತೆ ಅವುಗಳ ಮೇಲೆ ಎಕ್ಸ್ಟ್ರಾ ಪ್ರೆಷರ್ ಬಂದೇ ಬರುತ್ತೆ. ಇವೆಂಚುವಲಿ ಫಸ್ಟ್ ಹ್ಯಾಂಡ್ ಎಫೆಕ್ಟ್ ಆಗ್ತಾ ಇರೋದು ಇತ್ತೀಚಿನ ದಿನದಲ್ಲಿ ಥೈರಾಯ್ಡು. ಸೊ ಥೈರಾಯ್ಡ್ ಹಾರ್ಮೋನ್ಸ್ಗಳ ವೇರಿಯೇಷನ್ಸ್ ಏನು ಮಾಡುತ್ತೆ, ನಿಮ್ಮ ಎಲ್ಲ ಮೆಟಬಾಲಿಸಮನ್ನು ಡಿಸ್ಟರ್ಬ್ ಮಾಡುತ್ತೆ. ಹಾಗಾದಾಗ ಹಾರ್ಮೋನಲ್ ಪ್ಯಾನಲ್ ಥೈರಾಯ್ಡಲ್ಲೂ ಕೂಡ ಮೇನ್ ಲಕ್ಷಣಗಳಲ್ಲಿ ಒಂದು ಲಕ್ಷಣ ಅನ್ನೋದು ಮುಟ್ಟಿನ ಸಮಸ್ಯೆ. ಅದ್ರ ಜೊತೆಗೆ PCOD ಅನ್ನೋದು ಸೆಕೆಂಡರಿ ಇನ್ವಾಲ್ವ್ಮೆಂಟ್ ಆಗಿ ಕಂಡುಬರ್ತಾ ಇದೆ. ಸೊ ನಿದ್ರೆ ಪ್ಯಾಟರ್ನ್ ಸರಿ ಇರಬೇಕು, ಆಹಾರದಲ್ಲಿ ಮೆಥಡಲ್ಲಿ ತಿಂತಾ ಇರಬೇಕು, ಓವರ್ ಬಿಯಾಂಡ್ ಲೇಟ್ ನೈಟ್ಸ್ ತಿನ್ನುವಂಥದ್ದು, ಒನ್ ಮೀಲ್ ಟು ಅದರ್ ಮೀಲ್ ಓವರ್ ಗ್ಯಾಪ್ ಕೊಡುವಂಥದ್ದು, ಒಮ್ಮೆ ತಿಂದರೆ ಮತ್ತೆ ಒಂದು 8-9 ಅವರ್ಸ್ ತಿಂದೇ ಇರುವಂಥವ್ರು ಇರ್ತಾರೆ. ಓವರ್ ಹಂಗರ್ ಮೇಂಟೈನ್ ಮಾಡೋದಾಗಲಿ ಅಥವಾ ಸ್ಟಾರ್ವ್ ಆಗೋದಾಗಲಿ, ಎಕ್ಸ್ಟ್ರೀಮ್ ಲೋಡೆಡ್ ಇಂಟೇಕ್ ಆಗಲಿ, ಎರಡೂ ಕೂಡ ಮೆಟಬಾಲಿಸಮ್ಗೆ ಒಳ್ಳೆಯದಲ್ಲ. ಸೊ ಈ ಥರ ಒಂದು ಆಹಾರ ಪದ್ಧತಿ, ನಿದ್ರೆ, ಒಂದು ಇದು ಆ್ಯಕ್ಟಿವಿಟಿ, ಫಿಸಿಕಲಿ ಒಂದು ಮಿನಿಮಲ್ ಮೂವ್ಮೆಂಟ್ ಅಥವಾ ಆ್ಯಕ್ಟಿವಿಟಿ ಇಲ್ಲದೆ ಇದ್ದಾಗ ಮತ್ತು ಮೈಂಡ್ ರಿಲ್ಯಾಕ್ಸೇಷನ್ ಅನ್ನೋದು ಇಲ್ಲದೆ ಇದ್ದಾಗ ಡೆಫಿನೆಟ್ಲಿ ಏನಾಗ್ತಾ ಇದೆ, ಹಾರ್ಮೋನಲ್ ಸ್ಟ್ರೆಸ್ ಅನ್ನೋ ಡೆವಲಪ್ ಆಗಿ ನಿಮ್ಮಲ್ಲಿ ನ್ಯಾಚುರಲಿ ಏನಾಗುತ್ತೆ, ಆಗ್ಬೋದಾದಂಥ ಕ್ರಿಯೆಗಳಾದಂಥ ಮುಟ್ಟಾಗ್ಬೋದು, ನಿಮ್ಮ ಒಂದು ಓವರಾಲ್ ಎನರ್ಜಿ ಲೆವೆಲ್ಸ್ ಆಗ್ಬೋದು, ನಿದ್ರೆ ಒಂದು ಪ್ಯಾಟರ್ನ್ ಆಗ್ಬೋದು, ಇವೆಲ್ಲನೂ ಡಿಸ್ಟರ್ಬ್ ಹಾಕ್ಕೊಂಡು ಹೋಗ್ತಾ ಇರೋದ್ರಿಂದ ಕನ್ಸಿಸ್ಟೆಂಟ್ಲಿ ಪ್ರತಿ ಮನೆಯಲ್ಲೂ ಇತ್ತೀಚಿನ ದಿನದಲ್ಲಿ ನಾವು ಒಂದಿಲ್ಲ ಒಂದು ಪರ್ಸನಲ್ಲಿ ಆ ಹಾರ್ಮೋನಲ್ ಡಿಸ್ಟರ್ಬೆನ್ಸಸ್ಸನ್ನು ನೋಡ್ತಾ ಇದ್ದೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.